ನನಗದು ವಿಚಾರ ಗೊತ್ತಿಲ್ಲ. ನಾನು ನಿನ್ನೆ KDP ಸಭೆಯಲ್ಲಿದ್ದೆ, ನಿಮಗೂ ಗೊತ್ತಿದೆ. ಬೆಳಗ್ಗೆಯಿಂದ ಸಾಯಂಕಾಲ BDA ಮೀಟಿಂಗು ಮತ್ತು KDP ಮೀಟಿಂಗು. ಅದಾಗಿ ನಾವು ಪರಿಸ್ಥಿತಿಯನ್ನು ನಾನು ಏನಿದೆ ಅಂತ ತಿಳ್ಕೋತೇನೆ. ಏನಾದರೂ ಅವ್ರ ಹಕ್ಕಿನಲ್ಲಿ ಏನಾದರೂ ಇತ್ತಂದರೆ ಅದು ಕೊಡಲೇಬೇಕಾಗ್ತದೆ. ಅದು ಅಥವಾ ಮಾನವೀಯತೆ ದೃಷ್ಟಿಯಿಂದ ಕೊಟ್ಟಿದ್ದಾರೆ, ಗೊತ್ತಿಲ್ಲ. ನನಗೆ ವಿಷಯ ಗೊತ್ತಿಲ್ಲ, ಅದನ್ನ ಮಾತಾಡೋದು ಸರಿಯಲ್ಲ. ನಾನು ವಿಷಯ ತಿಳ್ಕೊಂಡು ಅದಕ್ಕೆ ಪ್ರತಿಕ್ರಿಯೆ ಮಾಡ್ತೇನೆ. ಅಲ್ಲ, ಮಾನವೀಯತೆ ದೃಷ್ಟಿಯಿಂದನೇ ಕೊಟ್ಟಿದ್ದಾರೆ ಸರ್. ನನಗೆ ಗೊತ್ತಿಲ್ಲ, ನನಗೆ ನೀವು ಹೇಳ್ತೀರಾ, ಅದು ನಾನು ತಿಳ್ಕೊಬೇಕಲ್ಲ. ಅಥವಾ ನಮಗೇನಾದರೂ ಅಲ್ಲ, ನಮ್ಮಲ್ಲಿ ನೀರಿನ ಕೊರತೆ, ಯಾಕಂದ್ರೆ ನೀವು ನೋಡಿ ಒಂದು ಹೇಳ್ತೀನಲ್ಲ, ಇವತ್ತಿನ ಕೇಳಿ. ನಾನು ಈಗಾಗಲೇ ಅಲ್ಲಿ ಒಂದು ಗಲ್ಗಲಿ ಬ್ಯಾರೇಜನ್ನು ಎತ್ತರಪಡಿಸಿದ್ದೀನಿ. ಅವಾಗ ಜಾಕೆಟಿಂಗ್ ಮೂಲಕ ನಮ್ಮ ಕೊರ್ತಿ ಕೋಲಾರ ಬ್ಯಾರೇಜಿನ ಎತ್ತರನೂ ಕೂಡ ಮಾಡಿದ್ದೀನಿ. ನಮ್ಮಲ್ಲಿ ಕೂಡ ವಿಶೇಷವಾಗಿ ಕುಡಿ ನೀರಿಗೆ ಯಾವ ಕಾಲಕ್ಕೂ ಸಮಸ್ಯೆ ಆಗೋದಿಲ್ಲ. ಲೈವ್ ಸ್ಟೋರೇಜ್ನಲ್ಲೇ ನಾವು ಇದು ಮಾಡ್ತೀವಿ. ಅವಶ್ಯಕತೆ ಬಿದ್ದರೆ ಡೆಡ್ ಸ್ಟೋರೇಜ್ನಲ್ಲೂ ನಾವು ತೆಗೆದುಕೊಳ್ಬೋದು. ಆದರೆ ಆ ಒಂದು ಸಂದರ್ಭ ಬರೋದಿಲ್ಲ. ಮತ್ತು ಇದೆಲ್ಲವನ್ನು ಕೂಡ ಲೆಕ್ಕ ಹಾಕಿನೇ ನಮಗೆ ಎಷ್ಟೆಷ್ಟು ಬೇಕು ಅನ್ನೋದು ತಿಳ್ಕೊಂಡೇ ಇವತ್ತು ದಿವಸ ಇಲಾಖೆ ಕೆಲಸ ಮಾಡಿರ್ತದೆ. ಅದೆಲ್ಲವನ್ನು ತಿಳ್ಕೊಂಡು ಮಾನವೀಯತೆಯಿಂದ ಕೊಡಬೇಕಾದ್ರೆ ಕೊಡಬೇಕು, ತೊಗೊಳ್ಳೋದಂತ ಇರ್ತದೆ. ಮಹಾರಾಷ್ಟ್ರದವ್ರು ನಮ್ಗೆ ಕೊಡ್ತಿದ್ರು, ನಾವು ಅವ್ರಿಗೆ ಕೊಡ್ತಿದ್ವಿ, ಹೀಗೆ ಒಂದು ಇದು ಇರ್ತದೆ. ಅಥವಾ ಅವರ ಅಲೋಕೇಶನ್ದಲ್ಲೇ ಇವತ್ತು ದಿವಸ ಏನಾದರೂ ಇದು ಇರ್ತದೆ, ಅದು ನನಗೆ ಗೊತ್ತಿಲ್ಲ. ಅದನ್ನು ತಿಳ್ಕೊಂಡು ನಾನು ನಿಮಗೆ ಪ್ರತಿಕ್ರಿಯೆ ನೀಡ್ತೇನೆ. ಸರಿ.